ಕೆಲವರು ಆದರ್ಶದ ಮಾತುಗಳನ್ನಾಡುತ್ತಲೇ ಆದರ್ಶಗಳನ್ನ ಗಾಳಿಗೆ ತೂರುವರು. ಕೆಲವರ ನಡೆಯೇ ಒಂದು, ನುಡಿಯೇ ಮತ್ತೊಂದು. ನುಡಿಗೆ ತಕ್ಕ ನಡೆ, ನಡೆಗೆ ತಕ್ಕ ನುಡಿ ಇರಬೇಕು ಎನ್ನುವವರೇ ತದ್ವಿರುದ್ಧವಾಗಿ ನಡೆದುಕೊಳ್ಳುವರು ಎಂದು ಸಾಣೇಹಳ್ಳಿ ಮಠದ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಅವ್ರು ನಡ್ಕೊಂಡ್ರೆ ಅವರ ದಾಂಪತ್ಯ ಜೀವನ ಸುಖಮಯವಾಗಿರ್ಲಿಕ್ಕೆ, ಸರಸಮಯವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಅವಳು ತನ್ನ ಮನೆಗೆ ಯಾರಾದರೂ ಬಂದರೆ, ಯಾಕೋ ನನ್ನ ಗಂಡ ಹೊರಗೆ ಹೋಗಿದ್ದಾನೆ, ಮೈಯೆಲ್ಲ ಚಕ್ಕಳೆ ಕಾಣುತ್ತೆ, ಏನೋ ಚಿಂತೆ ಕಾಡುತ್ತೆ, ಏನು ಅಂತ ಬಾಯಿ ಬಿಟ್ಟು ಹೇಳೋದಿಲ್ಲ ಅಂತ ಹೇಳಿ ಮಾತಿನಲ್ಲೇ ಪ್ರೀತಿ ತೋರಿಸಿದರೆ ಒಂದು ಭಾಗ್ಯ ಇದೆ. ನಿಜಕ್ಕೂ ಗಂಡನ ಬಗ್ಗೆ ಅವಳು ತೋರುವಂತಹ ಪ್ರೀತಿ ಕೇವಲ ಒಂದು ನಟನೆ ಆಗುತ್ತದೆಯೇ ಹೊರತು ವಾಸ್ತವ ಸತ್ಯ ಆಗೋದಿಲ್ಲ. ರಂಗಭೂಮಿ ಮೇಲೆ ಒಬ್ಬ ಸಾಕ್ಷಾತ್ ಬಸವಣ್ಣನವರ ಹಾಗೆ ಕಂಡು ಬರ್ತಾನೆ ನನಗೆ. ಅದೇ ರೀತಿಯ ಮಾತುಗಳನ್ನು ಕೂಡ ಅವನು ಆಡ್ತಾನೆ. ನಾಟಕ ಮುಗಿತಾನೆ ಆತ ಬಿಡಿಸಿ ಎತ್ತಾ ಇದ್ರೆ, ಕಳುವು ಮಾಡ್ತಾ ಇದ್ರೆ, ವಿನಯ ಮತ್ತು ವಿವೇಕವನ್ನ ತೋರದೇ ಇದ್ರೆ ಅವನು ಬಸವಣ್ಣ ಪಾತ್ರ ಮಾಡಿದ್ದು ಕೇವಲ ನಟನೆ ಆಗ್ತದೇನೆ ಹೊರತು ಬಸವಣ್ಣವರ ಯಾವ ತತ್ವ ಸಿದ್ಧಾಂತಗಳನ್ನು ಆತ ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಿಲ್ಲ ಅಂತಾನೆ ಅರ್ಥ ಆಗುತ್ತೆ. ನಾಟಕದ ಬಸವಣ್ಣನಂತೆ ಸತಿಪತಿ ಸಂಬಂಧ ಅಲ್ಲ. ಶಿವ ಮೆಚ್ಚಬೇಕಾದ್ರೆ ಗಂಡ ಮತ್ತು ಹೆಂಡತಿ ನಡುವೆ ಮುಚ್ಚುಮರೆ ಇರಬಾರ್ದು. ಒಬ್ರು ಮತ್ತೊಬ್ಬರನ್ನ ಅರ್ಥ ಮಾಡಿಕೊಂಡು ಸಾಮರಸ್ಯದ ಬದುಕನ್ನ ಸಾಗಿಸ್ಬೇಕು. ಹೀಗೆ ಹೇಳುವ ಮೂಲಕ ಭಕ್ತ ಭಗವಂತನ ಸಂಬಂಧ ಹೇಗಿರ್ಬೇಕು ಅನ್ನೋದನ್ನ ತುಂಬಾ ಮನೋಜ್ಞವಾಗಿ ಈ ವಚನದಲ್ಲಿ ಬಸವಣ್ಣವರು ಸೆರೆ ಹಿಡಿದಿದ್ದಾರೆ. ಶ್ರೀ ಮಠದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಆದರ್ಶ ವ್ಯಕ್ತಿಗಳನ್ನೇ ಗುರಿಯಾಗಿಸಿಕೊಂಡು ಅಪಪ್ರಚಾರ ಮಾಡುವವರು ಆದರ್ಶದ ಮಾತುಗಳನ್ನಾಡುತ್ತಲೇ ಆದರ್ಶಗಳನ್ನ ಗಾಳಿಗೆ ತೂರುವರು. ಅವರಿಗೆ ಒಳಿತು ಕೆಡುಕಿನ ಅರಿವಿದ್ದರೂ ಒಳ್ಳೆಯ ಕಾರ್ಯಗಳು ಮಾಡುವುದಿಲ್ಲ ಎಂದರು.